ಯಾಕೆಂದರೆ ಗೃಹಲಕ್ಷ್ಮಿಯಿಂದ ಏನೋ 1-2 ಸಾವಿರ ಸಿಕ್ಕಿದ್ರೆ ಏನೋ ಸಂಸಾರಕ್ಕೆ ಏನಕ್ಕೂ ನಮಗೆ ಬೇಕಾಗುತ್ತೆ, ಅದನ್ನು ನಾವು ಉಪಯೋಗಿಸ್ಕೋಬೋದು ಒಳ್ಳೆ ಕೆಲಸಗಳಿಗೆ ಅಂತ ನಂಬ್ಕೊಂಡು ಎಷ್ಟೋ ಜನ ಅದನ್ನೇ ನಂಬ್ಕೊಂಡು ಕಾಯ್ತಾ ಕೂತಿರ್ತಾರೆ. ಅಂಥದ್ರಲ್ಲಿ ಕಾಯ್ತಾ ಕೂತಿರಾಗ ಇವರು ನಮ್ಮ ಸರ್ಕಾರದವ್ರು ಏನು ಮಾಡ್ತಾರೆ, 1 ತಿಂಗಳು ಹಾಕಿ ಮತ್ತೆ 3 ತಿಂಗಳು ಪೆಂಡಿಂಗ್ ಇಡ್ತಾರೆ. ಇದು 3 ತಿಂಗಳು ನಮಗೆ ಲೆಕ್ಕ ಸಿಗಲ್ಲ. ಮತ್ತೆ ಏನಾದರೂ ಹಬ್ಬ ಬಂತೋ, ಅವ್ರಿಗೆ ಬೇಕಾಗಿರೋಂಥ ಸಿಚುವೇಶನ್ ಬಂದ ಟೈಮಲ್ಲಿ, ಹಬ್ಬ ಬಂತೋ ಬಜೆಟ್ ಬಂತೋ ಏನಾದರೂ ಬಂದಾಗ ಒಟ್ಟಿಗೆ ಎರಡು ಕಂತು ಹಾಕಿಬಿಡ್ತಾರೆ. ಒಂದು 4,000, 2,000 ಅಂದರೆ 4,000 ದುಡ್ಡು ಬರುತ್ತೆ. ಅದು ಇನ್ನು ಉಳಿದಿದ್ದು ಇನ್ನೂ 1-2 ತಿಂಗಳು ಅಲ್ಲಿ ಬರಲೇ ಇಲ್ಲ. ಈ ರೀತಿ ಭಾಳ ಟೈಮಿಂದ ಆಗ್ತಾಯಿದೆ. ಅದು ಏನಕ್ಕೆ ಆಗ್ತಾಯಿದೆ, ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು ಲೆಕ್ಕ ಸರಿ ಸಿಗ್ತಾ ಇಲ್ಲ. ಹಿಂಗಾದರೆ ಏನು ಮಾಡೋದು, ಎಲ್ಲಿ ಲೆಕ್ಕಾಚಾರ ತೆಗಿಯೋದು ಅಂತ ನಾವು ಯೋಚನೆ ಮಾಡ್ತಾ ಕೂತ್ರೆ ಅಷ್ಟೊದ್ರೊಳಗೆ ಹಾಕ್ತೀವಿ ಅನ್ನೋಂಥದ್ದು ಪೇಪರಲ್ಲಿ ಬರುತ್ತೆ, ಆ್ಯಡ್ ಕೊಡ್ತಾರೆ, ಇಲ್ಲ ಇನ್ಸ್ಟಾಗ್ರಾಮು ಇಲ್ಲ ಫೇಸ್ಬುಕ್ಕು ಇಂಥವ್ರಲ್ಲೆಲ್ಲ ಕೊಡ್ತಾ ಇರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕವರು ಇನ್ನು 3 ತಿಂಗಳಲ್ಲಿ ಎಲ್ಲ ದುಡ್ಡು ಹಾಕ್ತಾರೆ, ಪೆಂಡಿಂಗ್ ಇರೋಂಥ 6,000 ಒಟ್ಟಿಗೆ ಜಮೆ ಮಾಡ್ತಾರೆ ನಿಮ್ಮ ಖಾತೆಗೆ. ನಾವು ಕಾಯ್ತಾ ಕೂತಷ್ಟು 1 ತಿಂಗಳದ್ದು ಜಮೆ ಆಗುತ್ತೆ, ಇನ್ನು 2 ತಿಂಗಳದ್ದು ಎಲ್ಲೋಯ್ತು.